ನ್ಯಾಯ ಮತ್ತು ಸಮಾನತೆಯ ಭಾರತಕ್ಕಾಗಿ ತ್ಯಾಗ, ಸೇವೆ, ಹೋರಾಟಗಳನ್ನು ಮಾಡಿಕೊಂಡು ಕಳೆದ 17 ವರ್ಷಗಳಲ್ಲಿ ಈ ದೇಶದ ಪ್ರತಿಯೊಬ್ಬ ನಾಗರಿಕರನ್ನ ಮಾತನಾಡಿಸಿಕೊಂಡು SDPI ಬೆಳೆದಿದೆ. ಬಹುಶಃ ಈ 17 ವರ್ಷಗಳ SDPIಯ ಚರಿತ್ರೆಯನ್ನ ತೆಗೆದರೆ ಕಠಿಣವಾದಂತಹ ದಿನಗಳು, ಕಠಿಣವಾದಂತಹ ಹೋರಾಟಗಳು, ಕಲ್ಲು ಮುಳ್ಳಿನ ಸವಾಲುಗಳನ್ನು ಎದುರಿಸಿಕೊಂಡು ಈ ಒಂದು ಹಂತಕ್ಕೆ ಪಕ್ಷವು ಬಂದು ನಿಂತಿದೆ. ಈ 17 ವರ್ಷಗಳಲ್ಲಿ ಪಕ್ಷ ಇಡೀ ರಾಷ್ಟ್ರದಲ್ಲಿ 2ನೇ ಅತಿ ದೊಡ್ಡ ಕ್ಯಾಡರ್ ಬೇಸ್ಡ್ ರಾಜಕೀಯ ಪಕ್ಷವಾಗಿ ಪ್ರತಿಬಿಂಬಿಸ್ತಾ ಇರುವಾಗ, ಇದರಲ್ಲಿ ತಳಮಟ್ಟದಿಂದ ಹಿಡಿದಂತ ನಮ್ಮ ಕಾರ್ಯಕರ್ತರ, ತಳಮಟ್ಟದ ನಾಯಕರ ತ್ಯಾಗ, ಪರಿಶ್ರಮ ನಾವು ನೆನಪಿಸಲೇಬೇಕಾದಂತಹದ್ದಾಗಿದೆ. ಅದೇ ರೀತಿಯಲ್ಲಿ ನಮ್ಮ ಇತರ ಜಿಲ್ಲಾ, ರಾಜ್ಯ ಮಟ್ಟದ, ರಾಷ್ಟ್ರೀಯ ಮಟ್ಟದ ನಾಯಕರುಗಳ ತ್ಯಾಗ, ಪರಿಶ್ರಮವು ಕೂಡ ನಾವು ನೆನಪಿಸಬೇಕಾಗಿದೆ. ಸತ್ಯವನ್ನ ಎತ್ತಿ ಹೇಳಬೇಕಾದಂತಹ ಸಂದರ್ಭಗಳಲ್ಲಿ, ಹೋರಾಟಗಳನ್ನು ಮುಂದುವರಿಸಿದಂತಹ ಸಂದರ್ಭಗಳಲ್ಲಿ, ಅಸತ್ಯದ ಫ್ಯಾಸಿಸಂ ವಿರುದ್ಧದ ಹೋರಾಟದಲ್ಲಿ ನಮ್ಮ ನಾಯಕರುಗಳು, ಕಾರ್ಯಕರ್ತರುಗಳು ಕಂಬಿಯನ್ನು ಎನಿಸಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಯಿತು. ಈಗಲೂ ಕೂಡ ರಾಜ್ಯ ಕಾರ್ಯದರ್ಶಿಗಳಾದಂತಹ ಆಗಿದ್ದಂತಹ ಶಾಫಿ ಬೆಲ್ಲಾರೆಯಂತಹ, ಜಿಲ್ಲಾ ನಾಯಕರಾಗಿದ್ದಂತಹ ಇಕ್ಬಾಲ್ ಬೆಲ್ಲಾರೆಯಂತಹ ನಮ್ಮ ನಾಯಕರುಗಳು ಈಗಲೂ ಅಕ್ರಮವಾಗಿ, ಅನ್ಯಾಯವಾಗಿ ವಿಚಾರಧೀನರಾಗಿ UAPA ಅಂತ ಕರಾಳ ಕಾನೂನುಗಳ ಅಡಿಯಲ್ಲಿ ಜೈಲು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ MK ಫೈಜಿ ಅವರು ವಕ್ಫ್ ವಿರುದ್ಧದ ಹೋರಾಟವನ್ನ, ವಕ್ಫ್ ತಿದ್ದುಪಡಿ ಬಿಲ್ ಅನ್ನು ತರುವಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಶಕ್ತವಾದಂತಹ ಹೋರಾಟವನ್ನ ಕಟ್ಟಿದಂತಹ ಕಾರಣಕ್ಕಾಗಿ EDಯನ್ನ ದುರುಪಯೋಗಪಡಿಸಿಕೊಂಡು ಕೇಂದ್ರ ಸರ್ಕಾರ ಅವರನ್ನ 1 ವರ್ಷಗಳ ಕಾಲ ಜೈಲಿನಲ್ಲಿಟ್ಟಿತ್ತು. ಇತ್ತೀಚೆಗೆ ಅವರು ಬಿಡುಗಡೆಯೂ ಕೂಡ ಆಗಿದ್ದಾರೆ. ಅಂದರೆ ಈ ಪಕ್ಷ ಈ ದೇಶದಲ್ಲಿ ಇಲ್ಲಿರುವಂತಹ ಸರ್ಕಾರಗಳು ನಡೆಸ್ತಾ ಇರುವಂತಹ ಸರ್ವಾಧಿಕಾರಿ ಧೋರಣೆಗಳೇನಿದೆ, ಫ್ಯಾಸಿಸಂ ಆಡಳಿತಗಳ ಮನಸ್ಥಿತಿಗಳನ್ನ ಇಟ್ಟುಕೊಂಡು ನಡೆಸಿರುವಂತಹ ದಾಳಿಗಳೇನಿದೆ, ಇದೆಲ್ಲವನ್ನ ಮೆಟ್ಟಿ ನಿಂತುಕೊಂಡು SDPI ಘನತೆ ಮತ್ತು ಸ್ವಾಭಿಮಾನದ ರಾಜಕೀಯವನ್ನ ಈ ದೇಶದ ಜನರ ಮುಂದೆ ಇಡುತ್ತಲೇ ಬರ್ತಾ ಇದೆ. ಈ ಹೋರಾಟ, ಈ ರಾಜಕೀಯ ಏನಿದೆ, ಇದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬಲಿಷ್ಠವಾಗಲಿದೆ ಅನ್ನುವಂತಹ ಸಂದೇಶವನ್ನ ಇತ್ತೀಚೆಗೆ ನಡೆದಂತಹ ಕರ್ನಾಟಕದಲ್ಲಿ ನಡೆದಂತಹ ಉಪಚುನಾವಣೆಯ ಮೂಲಕ SDPI ಈ ರಾಷ್ಟ್ರದ ಜನತೆಗೆ ಬಹಳ ಮುಕ್ತವಾಗಿ ತೋರಿಸಿಕೊಟ್ಟಿದೆ. ಇದು ಬರುವಂತಹ ರಾಜಕೀಯ ಏನಿದೆ, ಸಕಾರಾತ್ಮಕವಾದಂತಹ ರಾಜಕೀಯ, ಪಾಸಿಟಿವ್ ಪೊಲಿಟಿಕ್ಸ್ ನ ವಿಚಾರಧಾರೆಗಳನ್ನ ಇನ್ನಷ್ಟು ಜೋರಾಗಿ, ಇನ್ನಷ್ಟು ಶಕ್ತಿಯುತವಾಗಿ, ಇನ್ನಷ್ಟು ಪ್ರಾಯೋಗಿಕವಾಗಿ ಜನರಿಗೆ ಹೇಳಿಕೊಡುತ್ತಾ ಈ ಪಕ್ಷವನ್ನ ಇನ್ನಷ್ಟು ವ್ಯಾಪಿಸುತ್ತಾ ಮುಂದಿನ ಚುನಾವಣೆಗಳಲ್ಲಿ ಜನಪರವಾದಂತಹ ರಾಜಕೀಯದ ರಾಜಕಾರಣಿಗಳನ್ನ ವಿಧಾನಸೌಧಗಳ ಒಳಗಡೆ, ಪಾರ್ಲಿಮೆಂಟಿನ ಒಳಗಡೆ ತಲುಪಿಸುವಂತಹ ಅತಿ ದೊಡ್ಡ ಜವಾಬ್ದಾರಿಯನ್ನ ಇವತ್ತು ಪಕ್ಷದ ರಾಜ್ಯ ಮತ್ತು ರಾಷ್ಟ್ರೀಯ ನೇತೃತ್ವಗಳು ತೀರ್ಮಾನವನ್ನು ಕೈಗೊಂಡಿದೆ. ಈ ತೀರ್ಮಾನದಲ್ಲಿ ಪಕ್ಷದ ಕಾರ್ಯಕರ್ತರು, ತಳಮಟ್ಟದ ನಾಯಕರು ಖಂಡಿತವಾಗಿಯೂ ಜೊತೆಯಾಗಿ ನಿಲ್ಲುತ್ತಾರೆ ಅನ್ನುವಂತಹ ಅತಿಯಾದ ಆತ್ಮವಿಶ್ವಾಸ ಪಕ್ಷದ ನೇತೃತ್ವಕ್ಕೆ ಇದೆ. ಮುಂದಿನ ದಿನಗಳಲ್ಲಿ ಈ ದೇಶದ ಸಂವಿಧಾನ, ಈ ದೇಶದ ಪ್ರಜಾಪ್ರಭುತ್ವ ಸಂರಕ್ಷಣೆ ಮಾಡಬೇಕಾದಂತಹ ಅನಿವಾರ್ಯತೆ ಘಟ್ಟಗಳಲ್ಲಾಗಿದೆ. ಈ ದೇಶದ ಸಂದಿಗ್ಧ ಪರಿಸ್ಥಿತಿ ಸಾಗಿ ಹೋಗ್ತಾ ಇರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಈ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಮತ್ತು ಸಮಾನತೆಯನ್ನ ಎತ್ತಿ ಹಿಡಿದುಕೊಂಡು ಅದಕ್ಕಾಗಿ ಯಾವುದೇ ರೀತಿಯ ತ್ಯಾಗಕ್ಕೆ ಬದ್ಧವಾಗಿದ್ದುಕೊಂಡು ಆ ಹೋರಾಟವನ್ನ ಮುನ್ನಡೆಸಲಿಕ್ಕೆ SDPI ಈ ದೇಶದಲ್ಲಿ ಸನ್ನದ್ಧವಾಗಿದೆ ಅನ್ನುವಂತಹ ಸ್ಪಷ್ಟವಾದ ಸಂದೇಶವನ್ನ ಈ ಒಂದು ದಿನದಲ್ಲಿ ಈ ಕೇಂದ್ರ ಸರ್ಕಾರಕ್ಕೆ ತಲುಪಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಈ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ನಾಗರಿಕನು ಬದುಕಲಿಕ್ಕೆ ಅರ್ಹನು. ಅವನ ಓಟವಕಾಶವಾಗಲಿ, ಅವನ ಬದುಕುವ ಹಕ್ಕಾಗಲಿ, ಅವನಿಗೆ ಸಿಗಬೇಕಾದಂತಹ ಸರ್ಕಾರಗಳಿಂದ ಸಿಗಬೇಕಾದಂತಹ
ಮೂಲ ಸೌಕರ್ಯಗಳಾಗಲಿ ಯಾವುದು ಕೂಡ ನಿರಾಕರಿಸುವುದನ್ನು ಒಪ್ಪುವುದಿಲ್ಲ ಅನ್ನುವಂತ SIR ನ ಈ ಕಾಲಘಟ್ಟದಲ್ಲಿ ಬಹಳ ಸ್ಪಷ್ಟವಾಗಿ SDPI ಹೇಳಲಿಕ್ಕೆ ಇಷ್ಟಪಡುತ್ತದೆ. ಯಾವುದಾದರೂ ಒಬ್ಬ ನಾಗರಿಕನ ಅವಕಾಶ, ನಾಗರಿಕ ಅವಕಾಶ, ಪೌರತ್ವ ಅವಕಾಶ, ವೋಟ್ ಅವಕಾಶ ನಿರಾಕರಿಸಿದ್ರೆ ಆತ ಯಾವುದೇ ಧರ್ಮದವನಾಗಿರಲಿ, ಯಾವುದೇ ಜಾತಿಯವನಾಗಿರಲಿ, ಯಾವುದೇ ಪಂಗಡದವನಾಗಿರಲಿ ಅವನ ಜೊತೆ SDPI ನಿಲ್ಲಲಿದೆ ಅನ್ನುವಂತಹ ಬಹಳ ಸ್ಪಷ್ಟವಾದಂತಹ ಸಂದೇಶವನ್ನ ಈ ಒಂದು ದಿನದಲ್ಲಿ ಸರ್ಕಾರಗಳಿಗೆ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ SIR ನ ಎನಿಮಿನೇಷನ್ ರೌಂಡ್ ನಡೆಯುವಾಗ ಎಲ್ಲಾ ನಾಗರಿಕ ಸೇವೆಗಳಿಗೆ ತಯಾರಾಗಿಕೊಂಡು ಸದಾ ಸನ್ನದ್ಧರಾಗಿಕೊಂಡು ಅವರಿಗೆ ಸಿಗುವಂತಹ ರೀತಿಯಲ್ಲಿ ತಮ್ಮ ಸಮಯವನ್ನ ಮೀಸಲಿಡಬೇಕನ್ನುವಂತಹ ಕಿವಿ ಮಾತನ್ನು ಹೇಳಿಕೊಂಡು ಈ ಒಂದು ದಿನ ಖಂಡಿತವಾಗಿಯೂ ಮುಂದೊಂದು ದಿನ ಈ ನಮ್ಮ ಈ ಪಕ್ಷದ ಬಹಳಷ್ಟು